ITIS ಪಾಲಿಸಿಯನ್ನ ITBT ಸೆಕ್ಟರ್ಗೆ ನಾನು ಮತ್ತೆ ಹೇಳ್ತಾ ಇರೋಂಥದ್ದು. ಶರತ್ ಅಣ್ಣವರು ಕಿಯಾನಿಕ್ಸ್ನ ಅಧ್ಯಕ್ಷರಿದ್ದಾರೆ, ಗೌರವಾನ್ವಿತ ಪ್ರಿಯಾಂಕ್ ಖರ್ಗೆ ಅವರು ITBT ಮಿನಿಸ್ಟರ್ ಇದ್ದಾರೆ. ನಾನು ಹೇಳ್ತಿರೋಂಥದ್ದು ಕ್ಯಾಪಿಟಲ್ ಔಟ್ಲೆ ಬೆನಿಫಿಟ್ಸ್ ಅನ್ನ ಏನ್ ಕೊಡ್ತಾ ಇದ್ದಾರೆ ಬೇರೆ ರಾಜ್ಯಗಳು. ತೆಲಂಗಾಣ IT ಪಾಲಿಸಿ 2023 to 28 ಮಾಡಿದ್ದಾರೆ. ನಮ್ಮ ಮಹಾರಾಷ್ಟ್ರ ಅವರು ಸಹ 2024 ಅಲ್ಲಿ IT ಪಾಲಿಸಿಯನ್ನ ಮಾಡಿದ್ದಾರೆ. IT ಪಾಲಿಸಿ ನಮ್ಮ ರಾಜ್ಯ ಮಾಡಿರುವಂತದ್ದು ಕಾಂಪಿಟೇಟಿವ್ಲಿ ಬೇರೆ ಸ್ಟೇಟ್ಸ್ ಅನ್ನ, ಎಸ್ಪೆಷಲಿ ಹೈದರಾಬಾದ್, ಚೆನ್ನೈ ಮತ್ತು ಮುಂಬೈ, ಇದನ್ನ ಬೀಟ್ ಮಾಡಲಿಕ್ಕೆ ಕೇವಲ 967 ಕೋಟಿ 5 ವರ್ಷಕ್ಕೆ ITBTಗೆ ಮೀಸಲಿಟ್ಟಿರುವಂತದ್ರ ಬಗ್ಗೆ ನಾನು ಮಾತಾಡ್ತಿರುವಂತದ್ದು. ಅದನ್ನ ಹೆಚ್ಚು ಮಾಡಬೇಕು ಅಂತ ಹೇಳಿ ನಾನು ಇಲ್ಲಿ ಬೇಡಿಕೆಯನ್ನ ಇಡ್ತಿರುವಂತದ್ದು ಸಭಾಧ್ಯಕ್ಷರೇ. ಇದ್ರ ಜೊತೆಗೆ ಬಜೆಟಿನ ಬಗ್ಗೆ ನಿನ್ನೆನೂ ಸಹ ಎಲ್ಲ ಕಡೆ ಹೇಳಿದ್ದಾರೆ. ನಾನು ಆಗ್ಲೇ ಹೇಳಿದೆ, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಈಗ ಇನ್ನೂ ಹೆಚ್ಚಿನ ಉದ್ಯೋಗಾವಕಾಶಗಳು ಸಿಗಬೇಕು. ಈಗಾಗಲೇ ಯುವ ನಿಧಿ ಯೋಜನೆ ಬಗ್ಗೆ ಈ ಬಜೆಟ್ ಅಲ್ಲಿ ಆಲ್ಮೋಸ್ಟ್ ಯುವ ನಿಧಿ ಯೋಜನೆನ ಕೈ ಬಿಟ್ಟಿರುವಂತ ಲೆಕ್ಕಕ್ಕೆ ಯಾವುದೇ ರೀತಿಯಾದಂತ ಯುವ ನಿಧಿಗೆ ಯಾವ ಅನುದಾನ ಮೀಸಲಿಟ್ಟಿಲ್ಲ. ರಾಜ್ಯದ ಯುವಕರಲ್ಲಿ ನಾನು ಈ ಸರ್ಕಾರವನ್ನ ಕೇಳ್ಕೊಳ್ಳುವಂಥದ್ದು, ಮೊದಲನೇ ಬಾರಿ ರಾಜ್ಯದ ಇತಿಹಾಸದಲ್ಲಿ ನಿರುದ್ಯೋಗಿ ಭತ್ಯವನ್ನ ಕೊಡ್ತೀವಿ ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರ ಕೊಡ್ತು. ನಿರುದ್ಯೋಗಿ ಭತ್ಯವನ್ನ ಎಷ್ಟು ಜನಕ್ಕೆ ಕೊಟ್ಟಿದ್ದಾರೆ? ಕಳೆದ 3 ವರ್ಷದಲ್ಲಿ 3,08,267 ಯುವಕ ಯುವತಿಯರಿಗೆ ನಾವು ನಿರುದ್ಯೋಗಿ ಭತ್ಯವನ್ನ ಕೊಟ್ಟಿದ್ದೀವಿ ಅಂತ ಹೇಳಿ ತಮ್ಮ ಬಜೆಟ್ ಪುಸ್ತಕದಲ್ಲಿ ಗೌರವಾನ್ವಿತ ಮುಖ್ಯಮಂತ್ರಿಗಳು ತಿಳಿಸಿರುವಂಥದ್ದು. ಇದಕ್ಕೆ 914 ಕೋಟಿ ವೆಚ್ಚ ಆಗಿದೆ ಅಂತ ಹೇಳಿದ್ದಾರೆ. ಇವರ ಉದ್ದೇಶ ಇದ್ದಂಥದ್ದೇನು? 180 ದಿನದೊಳಗಡೆ ಈ ನಿರುದ್ಯೋಗಿ ಯುವಕ ಯುವತಿಯರಿಗೆ ಕೆಲಸವನ್ನ ಕೊಡಿಸಬೇಕು, ಟ್ರೈನಿಂಗ್ ಅನ್ನ ಕೊಡಬೇಕು ಅಂತ ಈ ಯುವ ನಿಧಿ ಯೋಜನೆಯ ಮೂಲ ಉದ್ದೇಶ. ಇದುವರೆಗೂ ಎಷ್ಟು ಜನಕ್ಕೆ ಕೆಲಸವನ್ನ ಕೊಟ್ಟಿದ್ದಾರೆ ಅಂತ ಬಜೆಟ್ ಪುಸ್ತಕದಲ್ಲೇ ಹೇಳಿದ್ದಾರೆ. 180 ದಿನಕ್ಕೆ ಟ್ರೈನಿಂಗ್ಗೆ ಇಷ್ಟು ಡೇಟಾಬೇಸ್ ಇದೆ ಇವ್ರ ಹತ್ರ. ಡಿಗ್ರಿ ಓದಿಂತ ಯುವಕರು 3,000 ರೂಪಾಯಿ ತಗೊಂತಾ ಇದ್ದಾರೆ, ಡಿಪ್ಲೊಮಾ ಓದಿರುವಂತವ್ರು 1,500 ರೂಪಾಯಿ ಭತ್ಯವನ್ನ ತಗೊಂತಾ ಇದ್ದಾರೆ. ಇಷ್ಟು ಜನ ಯುವಕರು, 3,08,000 ಯುವಕರಲ್ಲಿ ಎಷ್ಟು ಜನಕ್ಕೆ ಕೆಲಸವನ್ನ ಕೊಡಿಸಿದೆ ಸರ್ಕಾರ? ಅದನ್ನ ನೋಡಿದ್ರೆ ಇದೇ ಬಜೆಟ್ ಪುಸ್ತಕದಲ್ಲಿ ಹೇಳ್ತಾರೆ, ಉದ್ಯೋಗ ಮೇಳಗಳನ್ನ ಆಯೋಜಿಸಿ 1.1 ಲಕ್ಷ ಕೋಟಿ ಯುವಕರನ್ನ ಭಾಗವಹಿಸಿ ಕೇವಲ 19,863 ಯುವಕರಿಗೆ ನಾವು ಕೆಲಸವನ್ನ ಕೊಡಿಸಿದೀವಿ ಅಂತ ಹೇಳಿ ಇದೇ ಬಜೆಟ್ ಪುಸ್ತಕದಲ್ಲಿ ಹೇಳಿರುವಂಥದ್ದು. 3,08,000 ನಿರುದ್ಯೋಗಿ ಭತ್ಯೆ ಪಡಿತಿರುವಂತ ಯುವಕರಿಗೆ ಕೆಲಸ ಕೊಡಿಸ್ಲಿಕ್ಕೆ ಸ್ಕಿಲ್ ಡೆವಲಪ್ಮೆಂಟ್ ಇದೆ, ಯೂತ್ ಎಂಪವರ್ಮೆಂಟ್ ಇದೆ, ಐಟಿ ಸೆಕ್ಟರ್ ಇದೆ, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್, ಇಂಡಸ್ಟ್ರಿಯಲ್ ಸೆಕ್ಟರ್ ಇದೆ, ಇಷ್ಟು ಪ್ಲಸ್ ಕಾರ್ಮಿಕ ಇಲಾಖೆ ಇದೆ. ಇಷ್ಟು ಸೆಕ್ಟರ್ಗಳಿದ್ರೂ ಸಹ ಕೇವಲ 19,863 ಯುವಕರಿಗೆ ಇದರಲ್ಲಿ ನಿರುದ್ಯೋಗಿಗಳಿಗೆ ಕೆಲಸವನ್ನ ಕೊಡಿಸಿರುವಂತದ್ದು ಈ ಸರ್ಕಾರದ ಸಾಧನೆ. ಇನ್ನ ಪ್ರೈವೇಟ್ ಕೆಲಸಗಳು ಬಿಟ್ಟು ನಮ್ಮ ಗವರ್ಮೆಂಟ್ ಕೆಲಸಗಳ ಬಗ್ಗೆ ಈ ಬಜೆಟ್ ಅಲ್ಲೂ ಮತ್ತೆ ಯುವಕರ ಪರವಾಗಿ 56,432 ಸರ್ಕಾರಿ ಹುದ್ದೆಗಳನ್ನ ಭರ್ತಿ ಮಾಡ್ತೀವಿ ಅಂತ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ. ಸಭಾಧ್ಯಕ್ಷೆ, 2014ನೇ ಇಸ್ವಿಯಲ್ಲಿ ನಾನು ಸಹ ಗ್ರಾಜುಯೇಟ್ ಆಗಿದ್ದು, ಅವತ್ತು ನನಗೆ 21 ವರ್ಷ. 2026ನೇ ಇಸ್ವಿ ಇವತ್ತು ಬಂದು ಕೂತಿದ್ದೀವಿ. KPSC ಬರೀಲಿಕ್ಕೆ ಎಷ್ಟು ಏಜ್ ಲಿಮಿಟೇಷನ್, ಒಂದು KS ಆಫೀಸರ್ ಆಗ್ಲಿಕ್ಕೆ ಅಂತ ಹೇಳಿ ಏಜ್ ಲಿಮಿಟೇಷನ್ ನಾವು ನೋಡಿದ್ರೆ 21 ವರ್ಷದಿಂದ 35 ವರ್ಷದ ಯುವಕರು ಇವತ್ತು KPSC ಅನ್ನ ಬರೀಬಹುದು. ಎಷ್ಟು ಅಟೆಂಪ್ಟ್ ಕೊಡ್ತಾರೆ? 6 ಅಟೆಂಪ್ಟ್ ಅನ್ನ ಕೊಡುವಂತ ಕೆಲಸ ಮಾಡ್ತಾರೆ. ಈ ಕಳೆದ 10 ವರ್ಷದಲ್ಲಿ ಎಷ್ಟು ಬಾರಿ KPSC ಎಕ್ಸಾಮ್ ಗೆಜೆಟೆಡ್ ಪೋಸ್ಟ್ ನಡೆದಿದೆ ಅಂದ್ರೆ ಕೇವಲ 3 ಅಟೆಂಪ್ಟ್ ಅನ್ನ ಇಷ್ಟು ಯುವಕರು ಕೊಟ್ಟಿದ್ದಾರೆ. ಏಜ್ ಲಿಮಿಟ್ ಇವತ್ತು 35 ವರ್ಷ. ನನ್ನ ಜೊತೆ ಗ್ರಾಜುಯೇಟ್ ಆದಂತ ಪ್ರತಿಯೊಬ್ಬರಿಗೂ, ನನ್ಗೆ ಇವತ್ತು 34 ವರ್ಷ, ಪ್ರತಿಯೊಬ್ಬರಿಗೂ ಇವತ್ತು 35 ವರ್ಷ ಆಗಿದೆ. ಅವ್ರಿಗೆ 6 ಅಟೆಂಪ್ಟ್ ಕೊಡಬೇಕಾಗಿತ್ತು. ಎಲ್ಲಾ ಸರ್ಕಾರಗಳು, ನಾನು ಈ ಸರ್ಕಾರ ಬಂದ ನಂತರ ಒಮ್ಮೆ ಸಹ ಎಕ್ಸಾಮ್ ಅನ್ನ ಒಂದ್ಸತಿ ಕರೆದಿದ್ದ ಎಕ್ಸಾಮ್ ಅಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಟ್ರಾನ್ಸ್ಲೇಷನ್ ಎರರ್ 90 ಬಾರಿ ಟ್ರಾನ್ಸ್ಲೇಷನ್ ಎರರ್ ಇತ್ತು. ಈ ಬಾರಿ KPSC ಹುದ್ದೆಗಳಿಗೆ 3 ಅಟೆಂಪ್ಟ್. ಈ ವಯಸ್ಸು ಮತ್ತೆ ಹೋದ್ಮೇಲೆ 35 ವರ್ಷ ಆದ್ಮೇಲೆ ಅವ್ರು ಬರೆಯಂಗಿಲ್ಲ. ಅವ್ರ ಎಲಿಜಿಬಿಲಿಟಿ ಇರುವಂತ 6 ಅಟೆಂಪ್ಟ್. ಯುವಕರು ಇವತ್ತು KPSC ಬಗ್ಗೆ ಏನ್ ಮಾತಾಡ್ತಾ ಇದ್ದಾರೆ ಅನ್ನುವಂಥದ್ದು ಹಾದಿ ಬೀದಿಯಲ್ಲಿ ನಿಂತು ಇವತ್ತು ಪ್ರತಿಭಟನೆಗಳು ಇಳಿಯೋ ರೀತಿಯಲ್ಲಿ ಯುವಕರು ಬಂದು ನಿಂತಿದ್ದಾರೆ. KPSC ಸಮಸ್ಯೆ, ಈ ಏಜ್ ರಿಲ್ಯಾಕ್ಸೇಷನ್ ಸಮಸ್ಯೆ, ವಿಶೇಷವಾಗಿ ಯುವಕರಿಗೆ 6 ಅಟೆಂಪ್ಟ್ ದೊರಕುವಂಥದ್ದು ಅವರ ಹಕ್ಕು. ಏಜ್ ಅನ್ನ ರಿಲ್ಯಾಕ್ಸ್ ಮಾಡುವಂತ ಕೆಲಸ ಇವತ್ತು ಸರ್ಕಾರ 6 ಅಟೆಂಪ್ಟ್ ಆಗೋವರೆಗೂ ಮಾಡಬೇಕು.
KPSC ಗೆಜೆಟೆಡ್ ಪೋಸ್ಟ್ ಅಲ್ಲಿ ಯಾವ ರೀತಿ ಇದ್ದಾರೆ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಅವರೇ ಎದ್ದು ನಿಂತ್ಕೊಂಡ್ರು. ಸರ್ ಇವ್ರು 2017 ಬ್ಯಾಚ್ ಸರ್, ಸರ್ ಇವ್ರು 2021 ಬ್ಯಾಚ್ ಅಂತ ಅಧಿಕಾರಿಗಳಿಗೆ ಅವ್ರ ಬ್ರ್ಯಾಂಡ್ ಕೊಟ್ಬಿಟ್ಟಿದ್ದಾರೆ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಅವರೇ ಇದೇ ಸದನದಲ್ಲಿ ಈ ಬಾರಿನ ಎದ್ದು ನಿಂತ್ಕೊಂಡು ತಿಳಿಸಿದ್ದಾರೆ. ಹಾಗಾಗಿ ಯುವಕರಿಗೆ ಹೆಚ್ಚಿನ ಉದ್ಯೋಗಗಳನ್ನ ಕಲ್ಪಿಸೋ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ವಿಶೇಷವಾದಂತ ನ್ಯೂ ಇಂಡಸ್ಟ್ರಿಯಲ್ ಪಾಲಿಸಿ 2025 to 30 ಇದರಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ 50% ಜಾಬ್ಸ್ ಅನ್ನ ನಾವು ಸ್ಥಳೀಯರಿಗೆ ಕೊಡ್ತೀವಿ ಅಂತ.